ನಮಸ್ತೆ ಎಲ್ಲರಿಗೂ. ಮಲೆನಾಡು ಕೈ ರುಚಿ ಚಾನಲಿಗೆ ಸ್ವಾಗತ. ನಾನಿವತ್ತು ಬಾಳೆಕಾಯಿಯಿಂದ ಬಜ್ಜಿ ಮಾಡ್ತಾ ಇದ್ದೀನಿ. ಪೋಡಿ ಅಂತ ಹೇಳ್ತಾರಲ್ವ, ಅದು ತುಂಬಾ ಚೆನ್ನಾಗಾಗುತ್ತೆ. ಇದರಲ್ಲಿ 10 ಇದೆ ಬಾಳೆಕಾಯಿ, ನಾನು ಅದರಿಂದ 5 ತಗೊಂಡಿದ್ದೀನಿ ಈಗ ಮಾಡಲಿಕ್ಕೆ. ಆಮೇಲೆ ಒಂದು ಪಾತ್ರೆಗೆ ಕಡಲೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ ಕಾರ್ನ್ಫ್ಲೋರ್ ಹಾಕಬೇಕು. ಅದು ಕಾರ್ನ್ಫ್ಲೋರ್ ಹಾಕಿದರೆ ಕೋಟಿಂಗ್ ತುಂಬಾ ಚೆನ್ನಾಗಾಗಿ ಬರುತ್ತೆ ಅದಕ್ಕೋಸ್ಕರ. ಆಮೇಲೆ ಸ್ವಲ್ಪ ಜೀರಿಗೆ ಮತ್ತು ಓಂಕಾಳನ್ನು ಹಾಕ್ತಾಯಿದ್ದೀನಿ. ಜೀರಿಗೆ ಓಂಕಾಳು ಹಾಕಿದರೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಗ್ಯಾಸ್ಟ್ರಿಕ್ ಎಲ್ಲ ಆಗೋದಿಲ್ಲ. ಅದಕ್ಕೋಸ್ಕರ ಜೀರಿಗೆ ಮತ್ತು ಸ್ವಲ್ಪ ಓಂಕಾಳು ಹಾಕಿದರೆ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಸ್ವಲ್ಪ ಮನೆಯಲ್ಲೇ ಮಾಡಿರುವಂಥ ಮಸಾಲ ಪುಡಿ, ಆಮೇಲೆ ಉಪ್ಪು, ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಿ. ಆಮೇಲೆ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಬೇಕು. ಗಟ್ಟಿಯಾಗಿ ಕಲಿಸ್ಬೇಕು. ಈ ರೀತಿ ನೋಡಿ, ಗಟ್ಟಿಯಾದ ಇದರಲ್ಲಿ ಕಲಿಸ್ಕೊಳ್ಬೇಕು. ತುಂಬ ತೆಳ್ಳಗಾದ್ರೂ ಮತ್ತು ಕೋಟಿಂಗ್ ಬಿಡುತ್ತೆ. ಅದಕ್ಕೋಸ್ಕರ ತುಂಬ ಗಟ್ಟಿ ಆದ್ರೂ ಚೆನ್ನಾಗಾಗಲ್ಲ, ದಪ್ಪ ದಪ್ಪ ಅನಿಸುತ್ತೆ. ಮೀಡಿಯಮಲ್ಲಿ ಕಲಿಸ್ಬೇಕು. ನಾನು ನೋಡ್ತಿದ್ದೀನಿ ನೋಡಿ ಈ ರೀತಿ ಕಲಿಸ್ಕೊಳ್ಬೇಕು. ಯಾವುದೇ ಗಂಟೆಲ್ಲ ಇರಬಾರ್ದು ಹಿಟ್ಟು. ಈ ರೀತಿ ನೋಡಿ, ತುಂಬಾ ನೈಸಾಗಿ ಕ್ಲೀನಾಗಿ ಇರಬೇಕು. ಕ್ಲೀನಾಗಿ ಇದು ಹಿಟ್ಟೆಲ್ಲ ಇರಬಾರ್ದು, ಗಂಟೆಲ್ಲ. ಆಮೇಲೆ ಈಗ ತೊಳೆದುಕೊಂಡು ಒಂದು 5 ಬಾಳೆಕಾಯನ್ನು ತೊಳೆದುಕೊಂಡಿದ್ದೀನಿ. ಇದು ಕಾಯಿ ಬಾಳೆಕಾಯಿ. ಆಮೇಲೆ ಈ ರೀತಿ ನೋಡಿ ಸಿಪ್ಪೆ ತೆಗಿಬೇಕು ಅದರ ಮೇಲ್ಗಡೆದು. ನೋಡಿ ಈ ರೀತಿ ಸ್ವಲ್ಪ ಚೂರಿಯಲ್ಲಿ ಇದು ಮಾಡಿದರೆ ಅದರ ಸಿಪ್ಪೆ ಬರುತ್ತೆ. ಮೇಲ್ಗಡೆ ಸಿಪ್ಪೆ ಮಾತ್ರ ತೆಗೆದ್ರೆ ಆಯಿತು. ನೋಡಿ ಈ ರೀತಿ ತೆಗಿಬೇಕು. ತುಂಬಾ ಸುಲಭದಲ್ಲಿ ತೆಗಿಬಹುದು. ನಾನಿಲ್ಲಿ ಸ್ಲೈಸ್ ಆಗಿ ಕಟ್ ಮಾಡ್ತಿದ್ದೀನಿ. ಉದ್ದ ಕೂಡ ಕಟ್ ಮಾಡ್ಬೋದು. ಈ ರೀತಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಸಂಜೆ ಹೊತ್ತು ಟೀ ಜೊತೆ, ಅದೇ ರೀತಿ ಊಟದ ಜೊತೆ ಸೈಡ್ ಡಿಶ್ ಆಗಿನೂ, ಏನಾದರೂ ಬೇಳೆ ಸಾರೆಲ್ಲ ಇದ್ದರೆ ಸೈಡ್ ಡಿಶ್ ಆಗಿನೂ ಈ ರೀತಿ ಮಾಡ್ಬೋದು. ತುಂಬಾ ಟೇಸ್ಟ್ ಆಗುತ್ತೆ. ಈ ರೀತಿ ನೋಡಿ ಸ್ಲೈಸ್ ಆಗಿ ಕಟ್ ಮಾಡ್ಕೊಳ್ತಿದ್ದೀನಿ ನಾನು. ಆಮೇಲೆ ಇದನ್ನು ಹಾಗೆ ಬಿಡಬಾರ್ದು, ನೀರೊಳಗೆ ಹಾಕಿಡಬೇಕು, ಇಲ್ಲದಿದ್ದರೆ ಕಪ್ಪಾಗುತ್ತೆ. ಅದಕ್ಕೋಸ್ಕರ ಒಂದು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೀನಿ, ಅದರೊಳಗೆ ಹಾಕಿಡಬೇಕು. ಮತ್ತು ನಾವು ಯಾವಾಗ ಎಣ್ಣೆಯಲ್ಲಿ ಬಿಡ್ತೀವಿ ನೋಡಿ, ಆವಾಗಲೇ ಕಟ್ ಮಾಡಬೇಕು. ಮೊದಲಿಗೆ ಹಿಟ್ಟೆಲ್ಲ ಕಲಸಿ ರೆಡಿ ಮಾಡಿಟ್ಕೊಂಡು ಆಮೇಲೆ ಕಟ್ ಮಾಡಬೇಕು, ಎಣ್ಣೆ ಬಿಸಿಗಿಟ್ಟು. ಯಾಕೆಂದರೆ ಮತ್ತು ಕಪ್ಪಾಗ್ತದೆ ಮತ್ತು ಎಣ್ಣೆನೂ ತುಂಬ ಎಳ್ಕೊಳ್ಳುತ್ತೆ. ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಂಡು ಆಮೇಲೆ ಕಟ್ ಮಾಡಿಕೊಳ್ಬೇಕು. ಆಗ ಎಣ್ಣೆ ಎಲ್ಲ ಜಾಸ್ತಿ ಎಳ್ಕೊಳ್ಳಲ್ಲ, ಹಾಗೆ ಕಪ್ಪು ಕೂಡ ಆಗಲ್ಲ. ಮತ್ತು ನೀರೆಲ್ಲ ಹಾಕಿಡಬೇಕು. ಆಮೇಲೆ ಈಗ ಎಣ್ಣೆ ಬಿಸಿಯಾಗಿದೆ. ಸ್ವಲ್ಪ ಕಡಲೆ ಹಿಟ್ಟಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಈ ರೀತಿ ನೋಡಿ, ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಎಣ್ಣೆಯಲ್ಲಿ ಬಿಡಬೇಕು. ತುಂಬಾ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ನಾನು ಎಣ್ಣೆ ಕೂಡ ಜಾಸ್ತಿ ಹಾಕಲಿಲ್ಲ, ಸ್ವಲ್ಪ ಎಣ್ಣೆ ಇದ್ರೂ ಸಾಕಾಗುತ್ತೆ. ಸ್ವಲ್ಪ ಎಣ್ಣೆ, ಬಜ್ಜಿ ಮುಳುಗುವಷ್ಟು ಎಣ್ಣೆ ಇದ್ದರೆ ಸಾಕು. ಮತ್ತು ಅದನ್ನೇ ರೀಯೂಸ್ ಮಾಡಬಾರ್ದು, ಪುನಃ ಯೂಸ್ ಮಾಡಬಾರ್ದು ಎಣ್ಣೆ. ಯಾವತ್ತದು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಅದಕ್ಕೋಸ್ಕರ ನಾನು ಸ್ವಲ್ಪ ಎಣ್ಣೆ ಹಾಕಿ ಕಾಯಿಸಿ ಆಮೇಲೆ ಉಳಿದ ಎಣ್ಣೆಯನ್ನು ಆವಾಗಲೇ ಏನಾದರೂ ಮಾಡೋದು, ಒಗ್ಗರಣೆ ಮಾಡೋದಾದರೆ ಹಾಕ್ತೀನಿ. ಇಲ್ಲಾಂದರೆ ಮತ್ತೆ ಮಾರನೇ ದಿವಸ ಎಲ್ಲ ನಾನು ಯೂಸ್ ಮಾಡಲ್ಲ. ಈ ರೀತಿ ನೋಡಿ, ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಇಟ್ಟರೆ ಅದು ಸರಿ ಆಗುತ್ತಲ್ಲ, ಏನು ವೇಸ್ಟ್ ಆಗಲ್ಲ ಎಣ್ಣೆ. ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆಯನ್ನು ತಗೊಂಡಿದ್ದೀನಿ ನಾನು. ಅದು ಸ್ವಲ್ಪ ಹೊತ್ತು ನಾವು ಬಿಡಬೇಕು. ಹಾಗೆ ಒಂದೇ ಸಲ ತೆಗಿಲಿಕ್ಕೆ ಹೋಗಬಾರ್ದು, ಆಗ ಎಣ್ಣೆಯಿಂದ ಎದ್ದು ಬರುತ್ತೆ. ಫಸ್ಟ್ ಸಲ ಹಾಕಿದ್ದು ಸ್ವಲ್ಪ ಅದು ಸ್ಟೀಲ್ ಪಾತ್ರೆ ಅಲ್ವಾ, ಕಚ್ಚಿ ಕೂರುತ್ತೆ. ಅದಕ್ಕೋಸ್ಕರ ಆಮೇಲೆ ಚೆನ್ನಾಗಿ ಎದ್ದು ಬರುತ್ತೆ. ನಾವು ಬಜ್ಜಿ ಬಿಟ್ಟ ತಕ್ಷಣ ಎಣ್ಣೆಯಿಂದ ತೆಗಿಲಿಕ್ಕೆ ಹೋಗಬಾರ್ದು, ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಕೌಚಿ ಹಾಕಬೇಕು. ಊಟದ ಜೊತೆ ಸೈಡ್ ಡಿಶ್ ಆಗಿ, ಅದೇ ರೀತಿ ಸಂಜೆ ಹೊತ್ತು ಟೀ ಜೊತೆ, ಮಳೆ ಬರ್ತಿರುವಾಗೆಲ್ಲ ಸುಲಭದಲ್ಲಿ ಮಾಡ್ಬೋದು. ಈ ರೀತಿ ಬಾಳೆಕಾಯಿ ಇದ್ದರೆ ತುಂಬಾ ಚೆನ್ನಾಗಾಗುತ್ತೆ.
ಈವ್ನಿಂಗಲ್ಲಿ ಸ್ನ್ಯಾಕ್ಸ್ ಆಗಿ ಯೂಸ್ ಮಾಡ್ಬೋದು. ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಅದೇ ರೀತಿ ಬಾಳೆಕಾಯಿ ಆರೋಗ್ಯಕ್ಕೂ ಒಳ್ಳೆಯದು. ನಾವು ಆಲೂಗಡ್ಡೆ ಪೋಡಿ ಎಲ್ಲ ಚಿಪ್ಸ್ ಎಲ್ಲ ಮಾಡ್ತಾನೆ ಇರ್ತೀವಿ. ಈ ರೀತಿ ಬಾಳೆಕಾಯಿದು ಕಡಿಮೆ ಅಲ್ವಾ, ತುಂಬಾ ಚೆನ್ನಾಗಾಗುತ್ತೆ. ದೊಡ್ಡ ದೊಡ್ಡದು ಬಾಳೆಕಾಯಿ ಇದ್ದರೆ ಚಿಪ್ಸು ಕೂಡ ಮಾಡ್ಬೋದು. ಈ ರೀತಿ ಬಜ್ಜಿ ಮಾಡಲಿಕ್ಕೂ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಉಳಿದಿರುವಂಥ ಮತ್ತೆ ಬಾಳೆಕಾಯಿನ ಕೂಡ ಕಡಲೆಕಾಯಲ್ಲಿ ಅದ್ದಿ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ. ಈ ರೀತಿ ನೋಡಿ, ಎಣ್ಣೆ ಚೆನ್ನಾಗಿ ಬಿಸಿಯಾಗಿದ್ದರೆ ಚೆನ್ನಾಗಿ ಫ್ರೈ ಆಗುತ್ತೆ. ಮತ್ತು ತೆಳ್ಳಗೆ ಕಟ್ ಮಾಡಿರಬೇಕು, ಆಗ ಒಳಗಡೆಯಿಂದ ಹಿಟ್ಟು ಹೊರಗಡೆಯಿಂದ ಹಿಟ್ಟು ಫ್ರೈ ಆದಾಗೆ ಒಳಗಡೆ ಬಾಳೆಕಾಯಿ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಇದೇ ರೀತಿ ನಾನು ಒಳ್ಳೊಳ್ಳೆ ಆರೋಗ್ಯಕರವಾದ ರೆಸಿಪಿಯೊಂದಿಗೆ ನಾನು ಬರ್ತಾ ಇರ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಕಮೆಂಟಲ್ಲಿ ತಿಳಿಸಿ ಹೇಗಾಗಿದೆ ಅಂತ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಧನ್ಯವಾದಗಳು.